ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾವು ಸೂಪರ್ ಆಗಿದ್ದೇವೆ. ನಾನು ಮತ್ತು ನನ್ನ ಮಗ ಇವತ್ತು ಮಾಡ್ತಾ ಇದ್ದೇವೆ ಫೂಟ್ ಲಾಂಗ್ ಪನ್ನೀರ್ ಸ್ಯಾಂಡ್ವಿಚ್. ಇದು ಹೇಗೆ ಮಾಡ್ತೀವಿ ಅಂತ ನೋಡಿ. ಇದು ಚಿಪೋಟ್ಲೆ ಸಾಸು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡೋದು. ನೋಡಿ, ಇದು ಪನ್ನೀರು. ಇವಾಗ ನನ್ನ ಮಗ ಪನ್ನೀರ್ ಚೆನ್ನಾಗಿ ಹೀಗೆ ಸ್ಲೈಸ್ಗಳಲ್ಲಿ ಕಟ್ ಮಾಡ್ತಾ ಇದ್ದಾನೆ ದೊಡ್ಡದಾಗಿ. ಇದು ಫುಲ್ಲಿ ಲೋಡೆಡ್ ಇರುತ್ತೆ, ವೆಜ್ಜೀಸಿಂದ ಪನ್ನೀರಿಂದ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಬ್ರೆಡ್ ಕೂಡ ತುಂಬ ಸ್ಮೂತ್ ಆಗಿರುತ್ತೆ. ಇದು ನೋಡಿ ಮಿಕ್ಸ್ ಹರ್ಬ್. ಈ ಥರ ಎಲ್ಲ ಪನ್ನೀರ್ ಪೀಸಸ್ಗಳನ್ನು ಈ ಥರ ಮಾಡಿಕೊಂಡು ಅದ್ರ ಮೇಲೆ ಮಿಕ್ಸ್ ಹರ್ಬ್ ಹಾಕ್ತಾ ಇದ್ದೇವೆ. ಸೊ ಈ ಥರ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಹತ್ಕೊಂಡು ಟೇಸ್ಟಿ ಆಗುತ್ತೆ. ಪನ್ನೀರು ಹೇಗಿದ್ರೂ ಚೆನ್ನಾಗಿ ಅನಿಸುತ್ತೆ, ಆದರೂ ಈ ಥರ ಮಾಡಬೇಕು. ಸ್ವಲ್ಪ ಸಾಲ್ಟ್ ಕೂಡ ಹಾಕಬೇಕು. ಸಾಲ್ಟ್ ಮತ್ತು ಮಿಕ್ಸ್ ಹರ್ಬ್ ಹಾಕಿ ಈ ಥರ. ಮತ್ತು ನೆಕ್ಸ್ಟು ಇನ್ನೊಂದು ಬದಿಗೆ ಕೂಡ ಹಾಕಬೇಕು. ಎಲ್ಲ ಕಡೆ ಚೆನ್ನಾಗಿ ಅದನ್ನು ಅಪ್ಲೈ ಮಾಡಬೇಕು. ಸೊ ಇಬ್ಬರೂ ಸೇರಿ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿದ್ವಿ. ನೋಡಿ, ಸಾಲ್ಟು ಹಾಕಿದ್ದು ನಾನು ರೆಕಾರ್ಡ್ ಮಾಡಿರಲಿಲ್ಲ. ಹೊರಗಡೆ ಸಬ್ವೆಯಲ್ಲೆಲ್ಲ ತೊಗೊಂಡು ತಿಂತೇ ಇರ್ತೀವಲ್ಲ, ಅದೇ ಥರ ಸ್ವಲ್ಪ ಮನೆಯಲ್ಲಿ ಕೂಡ ನಾವು ಈ ಥರ ಪ್ರಿಪೇರ್ ಮಾಡಿಕೊಂಡು ತಿನ್ಕೋಬೋದು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮತ್ತು ಇದನ್ನು ಈ ಥರ ಎಲ್ಲ ಅಪ್ಲೈ ಮಾಡಿದ ಮೇಲೆ ಒಂದು ಪ್ಯಾನಲ್ಲಿ ನಾನು ಬಟರ್ ಹಾಕಿದ್ದೇನೆ. ಆಯಿಲ್ ಕೂಡ ಹಾಕ್ಕೋಬೋದು, ಬಟರು ತುಪ್ಪ ಏನಾದರೂ ಹಾಕ್ಬೋದು. ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಇದನ್ನು ಈ ಪನ್ನೀರ್ ಪೀಸ್ಗಳನ್ನು ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪವೇ ಆಯಿಲ್ ಹಾಕಿ. ಸೊ ಫ್ರೈ ಆದರೆ ಸಾಕು. ಸೊ ಈ ಥರ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಟರ್ನ್ ಮಾಡಿದ್ವಿ. ಟರ್ನ್ ಮಾಡಿದ ಮೇಲೆ ಈ ಥರ ಸ್ವಲ್ಪ ಬಂದಿದೆ ನೋಡಿ, ಬ್ರೌನ್ ಬ್ರೌನ್. ಸ್ವಲ್ಪ ಆಯಿಲ್ ಅಥವಾ ಬಟರ್ ಹಾಕ್ಕೋಬೋದು. ಬಟರ್ ಹಾಕಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಹಿಂಗೆ ಫ್ರೈ ಮಾಡ್ತಾ ಇದ್ದೀವಿ. ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕಾಣ್ತಾ ಇದೆ ಅಲ್ಲ, ನೋಡಿ ಈ ಥರ ಆಗಿ ಬಂತು. ಎರಡು ಕಡೆ ಫ್ರೈ ಮಾಡಿದ್ವಿ. ಇದು ಫುಟ್ ಲಾಂಗ್ ಬ್ರೆಡ್ಡು. ತುಂಬ ಸ್ಮೂತ್ ಇರುತ್ತೆ. ಇದು ಹೀಗೆ ಸ್ಪಾಂಜ್ ಥರ ಇರುತ್ತೆ. ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಒಳಗಡೆ ಹೋಗ್ತಾ ಇರುತ್ತೆ ನೋಡಿ. ಸೊ ಇದು ಎಲ್ಲ ಬೇಕ್ರಿಯಲ್ಲಿ ಸಿಗುತ್ತೆ. ಮತ್ತು ಎಲ್ಲ ಸಾಸು ಅದೆಲ್ಲ ರೆಡಿಯಾಗಿ ಇಟ್ಟಿದ್ದೇನಲ್ಲಿ. ಅದನ್ನು ಇವಾಗ ಮಧ್ಯದಲ್ಲಿ ಸರಿಯಾಗಿ ಹಾಫ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ತುಂಬ ಲಾಂಗ್ ಇದೆ, ಇದು ಉದ್ದ ಇದೆ, ಫುಟ್ ಲಾಂಗ್ ಇದೆ, ಹೆಸರಲ್ಲೇ ಇದೆ ಅಲ್ಲ. ಅದನ್ನು ಇವಾಗ ಫುಲ್ ಅರ್ಧ ಮಾಡಿ ಮತ್ತೆ ಅದರಲ್ಲಿ ಹಿಂಗೆ ಪೀಸ್ ಮಾಡಿದ್ವಿ. ಒಂದರಲ್ಲಿ 2 ಪೀಸು ಅಂದರೆ 4 ಪೀಸು ಆಯಿತು. ಸೊ ನೋಡಿ ಹೀಗೆ ಆಯಿತು. ಈಗ ಇಲ್ಲಿ ಮತ್ತೆ ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಬಟರ್ ಆರ್ ಆಯಿಲ್ ನಿಮಗೆ ಏನು ಇಷ್ಟ ಅದನ್ನು ಹಾಕಿ, ಅದರ ಚಿಲ್ಲಿ ಫ್ಲೇಕ್ಸು ಮತ್ತು ಮಿಕ್ಸ್ ಹರ್ಬ್ ಇರುತ್ತಲ್ಲ ಅದನ್ನು ಹಾಕಿ. ನಾನು ಸ್ವಲ್ಪ ಲೋ ಆಯಿಲ್ ಹಾಕಿ ಮಾಡ್ತಾ ಇರೋದು, ಅದಕ್ಕೆ ಕಡಿಮೆ ಹಾಕಿದ್ದೇನೆ. ಎಲ್ಲ ನೀವು ಜಾಸ್ತಿ ಹಾಕ್ಕೋಬೋದು. ಈ ಥರ ಬ್ರೆಡ್ಡನ್ನು ಅದರಲ್ಲಿ ಬಿಸಿ ಮಾಡಬೇಕು. ಈ ಥರ ಇಟ್ಕೊಂಡು ಜಾಸ್ತಿ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡಾಗಿ ಚೆನ್ನಾಗಿರುತ್ತೆ. ಆದರೆ ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ ಜಾಸ್ತಿ ಆಯಿಲು ಬಟರು ಎಲ್ಲ. ಅದಕ್ಕೆ ಸಿಂಪಲ್ಲಾಗಿ ಈ ಥರ ಮಾಡ್ತಾಯಿರೋದು. ಅದು ಜಾಸ್ತಿ ಬಿಸಿ ಆದರೆ ಸಾಕು ನನಗೆ, ಅದಕ್ಕೆ ನೀವು ಚೆನ್ನಾಗಿ ಅದನ್ನು ಹಾಕ್ಕೋಬೋದು. ನೋಡಿ, ನಂದು ಸ್ವಲ್ಪ ಜಾಸ್ತಿ ಇಲ್ಲಿ ತಾಗಿಲ್ಲ ಎಲ್ಲ ಕಡೆ, ಯಾಕಂದರೆ ಜಾಸ್ತಿ ಬಟರ್ ಆರ್ ಆಯಿಲ್ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನನಗೆ ಸ್ವಲ್ಪ ಆಗಿದೆ, ಇಷ್ಟು ಸಾಕು. ಮತ್ತು ಒಂದು ಅದೇ ಪ್ಯಾನಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಚಿಪೋಟ್ಲೆ ಸಾಸು. ಇದು ಸಿಗುತ್ತೆ ಎಲ್ಲ ಮಾರ್ಕೆಟಲ್ಲಿ, ಸೂಪರ್ ಶಾಪಲ್ಲಿ ಎಲ್ಲ. ಈ ಥರ ಇದನ್ನು ಚೆನ್ನಾಗಿ ಬಿಸಿ ಮಾಡಿದ ಅದು ಬ್ರೆಡ್ ಇದೆ ಅಲ್ಲ, ಫುಟ್ ಲಾಂಗ್ ಬ್ರೆಡ್ಡು, ಅದ್ರ ಮೇಲೆ ಚೆನ್ನಾಗಿ 4 ಭಾಗಗಳಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಅದು ಎಷ್ಟು ಹಾಕ್ತೀರಾ ಅಷ್ಟು ನಿಮಗೆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಎಲ್ಲ ವೆಜ್ಜೀಸ್ ಎಲ್ಲ ಹಾಕಿದ ಮೇಲೆ. ನೋಡಿ, ಇದು ಚಿಪೋಟ್ಲೆ ಸಾಸು. ಈ ಥರ ಅದನ್ನು ಸ್ಪ್ರೆಡ್ ಮಾಡಿ.
ಮತ್ತು ಇದು ಸಿರಾಚಾ ಸಾಸ್ ಅಂತ, ಇದು ಸ್ಪೈಸಿ ಇರುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿದರೆ ಇದು ಸ್ಪೈಸಿ ಫ್ಲೇವರ್ ಬರುತ್ತೆ, ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಏನಾದರೂ ತಿನ್ನಬೇಕಾದ್ರೆ ಸ್ವಲ್ಪ ಸ್ಪೈಸಿ ಅನಿಸಿದರೆ ಚೆನ್ನಾಗಿ ಅನಿಸುತ್ತೆ. ಎಲ್ಲ ವೆಜ್ಜೀಸ್ ಇರುತ್ತೆ, ಪನ್ನೀರ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಈ ಥರ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ಎಲ್ಲ ಕಡೆ. ಹೊರಗಡೆ ಹೋದಾಗ ಸಬ್ವೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ಯಾಂಡ್ವಿಚ್ ತೊಗೊಂಡು ತಿಂತಾ ಇರ್ತೇವಲ್ಲ, ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡು ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ಥರ ಇದು ಲೆಟ್ಯೂಸನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಒಂದೊಂದು ಲೇಯರ್ ಹಾಕ್ಕೊಂಡೆ. ಮತ್ತು ಇಲ್ಲಿ ಕುಕುಂಬರು ಮತ್ತು ಟೊಮ್ಯಾಟೊ, ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇದು ನನ್ನ ಮಗ ರೆಡಿ ಮಾಡ್ತಾ ಇದ್ದಾನೆ, ನೋಡ್ಬೋದು ಅವನ ಕೈ ಕಾಣ್ತಾ ಇದೆ ನಿಮಗೆ. ಸೊ ಒಂದೊಂದು ಲೇಯರಲ್ಲಿ ನೋಡಿ ಇದು ಹಾಕ್ಕೊಂಡಿದ್ದಾನೆ, ಆನಿಯನ್ನು, ಕುಕುಂಬರು ಮತ್ತು ಕ್ಯಾಪ್ಸಿಕಮ್ಮು ಫ್ರೈ ಮಾಡಿದ್ದು, ಆನಿಯನ್ ಮತ್ತು ಟೊಮೆಟೊ ಅದೆಲ್ಲ ಹಸಿಯಾಗಿರೋದಿದೆ. ಸೊ ಈ ಥರ ಚೆನ್ನಾಗಿ ಇಟ್ಕೋಬೇಕು. ಫುಲ್ಲಿ ಲೋಡೆಡ್ ಸ್ಯಾಂಡ್ವಿಚ್ ಆಗಿರುತ್ತೆ ಇದು. ನೋಡಿ ಹೀಗೆ ಲೇಯರ್ ಹಾಕ್ತಾ ಇರಬೇಕು. ಅದಕ್ಕೆ ಸಾಸ್ ಎಲ್ಲ ಚೆನ್ನಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ ಕುಕುಂಬರ್ ಇಟ್ಕೊಂಡ ಇವಾಗ, ಮತ್ತು ಟೊಮ್ಯಾಟೊ, ಹೀಗೆ ಒಂದು ಲೇಯರ್ ಮೇಲೆ ಎಲ್ಲ ಇಟ್ಕೊಂಡು ಮತ್ತೆ ಒಂದು ಲೇಯರ್ ಮಾಡೋದು. ನೋಡಿ ಮತ್ತೆ ಒಂದು ಲೇಯರ್ ಮಾಡ್ತಾ ಇರೋದು. ನೋಡಿ ಇಲ್ಲಿ ಹೀಗೆ ಒಂದರ ಮೇಲೆ ಒಂದು ಲೇಯರು ಆಗ್ತಾ ಇದೆ ಇವಾಗ. ಫುಲ್ಲು ರಾತ್ರಿ ಊಟಕ್ಕೆ ಈ ಥರ ಒಂದು ತಿಂದರೆ ಸಾಕಾಗುತ್ತೆ. ಫುಲ್ ಒಂದಲ್ಲ, ಇದರಲ್ಲಿ 2 ಭಾಗ ಆಗಿದೆ. ಸೊ 1 ಪೋರ್ಷನ್ ನಾವು ತಿನ್ಕೋಬೋದು. ವೆಜ್ಜೀಸು ಹೋಗುತ್ತೆ, ಅದರ ಜೊತೆ ಪನ್ನೀರು ಕೂಡ ಇರುತ್ತೆ. ತುಂಬ ಟೇಸ್ಟಿ ಅನಿಸುತ್ತೆ. ಹೊರಗಡೆ ತುಂಬ ಪ್ರೈಸ್ ಕೊಡಬೇಕಾಗುತ್ತೆ, ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇದು ಸಿರಾಚಾ ಸಾಸ್ ನೋಡಿ, ಇದು ಸ್ಪೈಸಿ ಇರೋದ್ರಿಂದ ಇದು ಚೆನ್ನಾಗಿ ಅನಿಸುತ್ತೆ. ಮತ್ತು ಮಿಕ್ಸ್ ಹರ್ಬು ಎಲ್ಲ ಹಾಕ್ಕೊಡೋದು ಮತ್ತು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಎಲ್ಲ ಕಡೆ ನಿಮಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಮತ್ತೊಂದು ಲೇಯರು ಲೆಟ್ಯೂಸನ್ನು ಇಟ್ಟಾಯಿತು. ಇವಾಗ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದು ಇಟ್ಕೋಬೋದು. ಮತ್ತು ಅದರ ಮೇಲೆ ಲಾಸ್ಟಿಗೆ ಮತ್ತೆ ಪನ್ನೀರು, ಇದು ಪನ್ನೀರನ್ನು ಚೆನ್ನಾಗಿ ಇಟ್ಕೋಬೋದು, ನಡುವೆ ಕೂಡ ಹಾಕೋಬೋದು. ಸೊ ಈ ಥರ ನೋಡಿ ಫ್ರೈ ಆಗಿದ್ದು ಚೆನ್ನಾಗಿದೆ, ಹಾಕೋಬೋದು ಈ ಥರ. ಚೀಸ್ ಬೇಕಾದರೆ ಚೀಸ್ ಕೂಡ ಹಾಕೋಬೋದು, ನಾನು ಇಲ್ಲಿ ಹಾಕಿಲ್ಲ. ಸೊ ಈ ಥರ ಎಲ್ಲ ಕಡೆ, ಆ ಕಡೆ ಇನ್ನೊಂದು ಪೋರ್ಷನ್ ಇದೆಯಲ್ಲ ಅದರ ಮೇಲೆ ಒಂದು ಲೇಯರ್ ಇಟ್ಕೊಂಡಿದ್ದೇವೆ. ಜಸ್ಟ್ ಇಲ್ಲಿ ಜಾಸ್ತಿ ಇದೆ. ನೋಡಿ ಅಲ್ಲಿ ಕೂಡ ಒಂದು ಲೇಯರ್ ಲೆಟ್ಯೂಸ್ ಇಟ್ಟು ಅದ್ರ ಮೇಲೆ ಫ್ರೈಡ್ ಪನ್ನೀರ್ ಮತ್ತು ಕ್ಯಾಪ್ಸಿಕಮನ್ನು ಇಟ್ಕೋಬೇಕು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫೈನಲಿ ಇವಾಗ ರೆಡಿ ಆಯಿತು. ಫಸ್ಟ್ 1 ಪೋರ್ಷನ್ ಪ್ಲೇಟಲ್ಲಿ ಇಟ್ಕೋಬೇಕು, ಆಮೇಲೆ ಅದ್ರ ಮೇಲೆ ಇನ್ನೊಂದು ಪೋರ್ಷನನ್ನು, ಫುಲ್ಲು ಲೋಡೆಡ್ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದ್ರ ಮೇಲೆ ಇನ್ನೊಂದು ಲೇಯರನ್ನು ಇಡಬೇಕು. ನೋಡಿ ಈ ಥರ. ಇದು ಜಾಸ್ತಿನೇ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಸ್ವಲ್ಪ ಇದು ಆಗ್ತಾಯಿದೆ, ಸ್ವಲ್ಪ ಕಡಿಮೆ ಹಾಕಿದರೆ ಚೆನ್ನಾಗಿ ಅದು ಇರುತ್ತೆ. ಸೊ ಈ ಥರ ಮಾಡಿ ರಾತ್ರಿ ಡಿನ್ನರ್ಗೆ ಎಲ್ಲ ನಾವು ತಿನ್ಕೋಬೋದು. ಇದರಿಂದ ವೆಜಿಟೇಬಲ್ಸು, ಪನ್ನೀರು ಮತ್ತು ಎಲ್ಲ ಹೋಗುತ್ತೆ, ಮತ್ತು ಒಂಥರ ಚೇಂಜ್ ಅನಿಸುತ್ತೆ ಎಲ್ಲ. ಸೊ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಚೀಸ್ ಬೇಕಾದರೆ ಚೀಸ್ ಕೂಡ ಹಾಕ್ಕೋಬೋದು. ನೋಡಿ ಈ ಥರ ಮಾಡಿ ತಿನ್ನಿ, ಟ್ರೈ ಮಾಡಿ ಮನೆಯಲ್ಲಿ. ಅದರ ಜೊತೆ ಸ್ವಲ್ಪ ಚಿಕನ್ ಫ್ರೈ ಕೂಡ ಇತ್ತು, ಸೋಯಾ ಸಾಸ್ ಎಲ್ಲ ಹಾಕಿ ಮಾಡಿದ್ದು. ಸೊ ಇವಾಗ ರಾತ್ರಿ ಡಿನ್ನರ್ಗೆ ಈ ಥರ ತಿನ್ಕೋಬೋದು. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಸೊ ನೋಡಿ ಇದು ಫುಲ್ ರೆಡಿ ಆಯಿತು. ಇವಾಗ ಸಬ್ವೆಯಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಅನಿಸುತ್ತೆ. ಜಾಸ್ತಿ ನಿಮಗೆ ಸಾಸ್ ಎಷ್ಟು ಹಾಕೋತೀರಾ ಅಷ್ಟು ನೀವು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಚೀಸ್ ಹಾಕ್ಕೊಳ್ಳಿ, ಏನು ಬೇಕೋ ಹಾಕ್ಕೋಬೋದು. ತಿಂದಾಗ ಇದು ತುಂಬಾ ಟೇಸ್ಟಿಯಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.